ಒಳಗಿರ್ಬೇಕಾದ್ರೆ ಹೆಂಗಿರ್ಬೇಕು ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ಈಗಾಗಲೇ ಸ್ಮಿತಾ ರಂಗನಾಥ್ ಹೇಳ್ತಾ ಇದ್ದ ಹಾಗೆ ಜೈಲಿಗೆ ವಿಷ ಆರ್ಡರ್ ಮಾಡಕ್ ಆಗಲ್ಲ ಅಂತ ದರ್ಶನ್ ಕಣ್ಣೀರಿಗೆ ನ್ಯಾಯಾಧೀಶರು ಕರಗಿಲ್ಲ. ಆರ್ಡರ್ ಮಾಡಕ್ಕೆಲ್ಲ ಕಷ್ಟ, ಅದನ್ನು ನೋಡಿ ಆರ್ಡರ್ ಮಾಡಬೇಕಂತ ಜೈಲಿಗೆ ಆರ್ಡರ್ ಮಾಡಕ್ ಆಗಲ್ಲ ಅಂತ ನ್ಯಾಯಾಧೀಶರು ದರ್ಶನ್ಗೆ ಬುದ್ಧಿವಾದ ಹೇಳಿದ್ದಾರೆ. ಅಪ್ಪ, ಎಲ್ಲಾ ಆರೋಪಿಗಳು ಇದೇ ತರ ಇದ್ದಾರೆ ಜೈಲಲ್ಲಿ, ಇದನ್ನೇ ಜೈಲು ಅನ್ನೋದು ಅಂತ. ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ ಜಡ್ಜ್. ಈ ಹಿಂದೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ದರ್ಶನ್ಗೆ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಕಳೆದ 20 ದಿನಗಳಿಂದ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಂಗೊಂದು ತೊಟ್ಟು ವಿಷ ಕೊಟ್ಬಿಡಿ, ಅದನ್ನ ಆರ್ಡರ್ ಮಾಡಿ ಜೈಲಿಗೆ ಅಂತ ನ್ಯಾಯಾಧೀಶರು ಎದುರು ಕಣ್ಣೀರ್ ಹಾಕಿದ್ದಾರಂತೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ಮಿತಾ. ಸ್ಮಿತಾ, ಆರ್ಡರ್ ಮಾಡಿ ಜೈಲಿಗೆ ಅಂತ ಅಂದ್ರೆ ಭಾರತದ ಒಳಗಿರ್ಬೇಕಾದ್ರೆ ಹೆಂಗಿರ್ಬೇಕು ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ಈಗಾಗಲೇ ಸ್ಮಿತಾ ರಂಗನಾಥ್ ಹೇಳ್ತಾ ಇದ್ದ ಹಾಗೆ ಜೈಲಿಗೆ ವಿಷ ಆರ್ಡರ್ ಮಾಡಕ್ ಆಗಲ್ಲ ಅಂತ ದರ್ಶನ್ ಕಣ್ಣೀರಿಗೆ ನ್ಯಾಯಾಧೀಶರು ಕರಗಿಲ್ಲ. ಆರ್ಡರ್ ಮಾಡಕ್ಕೆಲ್ಲ ಕಷ್ಟ, ಅದನ್ನು ನೋಡಿ ಆರ್ಡರ್ ಮಾಡಬೇಕಂತ ಜೈಲಿಗೆ ಆರ್ಡರ್ ಮಾಡಕ್ ಆಗಲ್ಲ ಅಂತ ನ್ಯಾಯಾಧೀಶರು ದರ್ಶನ್ಗೆ ಬುದ್ಧಿವಾದ ಹೇಳಿದ್ದಾರೆ. ಅಪ್ಪ, ಎಲ್ಲಾ ಆರೋಪಿಗಳು ಇದೇ ತರ ಇದ್ದಾರೆ ಜೈಲಲ್ಲಿ, ಇದನ್ನೇ ಜೈಲು ಅನ್ನೋದು ಅಂತ. ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ ಜಡ್ಜ್. ಈ ಹಿಂದೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ದರ್ಶನ್ಗೆ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಕಳೆದ 20 ದಿನಗಳಿಂದ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಂಗೊಂದು ತೊಟ್ಟು ವಿಷ ಕೊಟ್ಬಿಡಿ, ಅದನ್ನು ಆರ್ಡರ್ ಮಾಡಿ ಜೈಲಿಗೆ ಅಂತ ನ್ಯಾಯಾಧೀಶರು ಎದುರು ಕಣ್ಣೀರ್ ಹಾಕಿದ್ದಾರಂತೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ಮಿತಾ. ಸ್ಮಿತಾ, ಆರ್ಡರ್ ಮಾಡಿ ಜೈಲಿಗೆ ಅಂತ ಅಂದ್ರೆ ಭಾರತದ ಒಳಗಿರ್ಬೇಕಾದ್ರೆ ಹೆಂಗಿರ್ಬೇಕು ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ಈಗಾಗಲೇ ಸ್ಮಿತಾ ರಂಗನಾಥ್ ಹೇಳ್ತಾ ಇದ್ದ ಹಾಗೆ ಜೈಲಿಗೆ ವಿಷ ಆರ್ಡರ್ ಮಾಡಕ್ ಆಗಲ್ಲ ಅಂತ ದರ್ಶನ್ ಕಣ್ಣೀರಿಗೆ ನ್ಯಾಯಾಧೀಶರು ಕರಗಿಲ್ಲ. ಆರ್ಡರ್ ಮಾಡಕ್ಕೆಲ್ಲ ಕಷ್ಟ, ಅದನ್ನು ನೋಡಿ ಆರ್ಡರ್ ಮಾಡಬೇಕಂತ ಜೈಲಿಗೆ ಆರ್ಡರ್ ಮಾಡಕ್ ಆಗಲ್ಲ ಅಂತ ನ್ಯಾಯಾಧೀಶರು ದರ್ಶನ್ಗೆ ಬುದ್ಧಿವಾದ ಹೇಳಿದ್ದಾರೆ. ಅಪ್ಪ, ಎಲ್ಲಾ ಆರೋಪಿಗಳು ಇದೇ ತರ ಇದ್ದಾರೆ ಜೈಲಲ್ಲಿ, ಇದನ್ನೇ ಜೈಲು ಅನ್ನೋದು ಅಂತ. ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ ಜಡ್ಜ್. ಈ ಹಿಂದೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ದರ್ಶನ್ಗೆ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಕಳೆದ 20 ದಿನಗಳಿಂದ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಂಗೊಂದು ತೊಟ್ಟು ವಿಷ ಕೊಟ್ಬಿಡಿ, ಅದನ್ನು ಆರ್ಡರ್ ಮಾಡಿ ಜೈಲಿಗೆ ಅಂತ ನ್ಯಾಯಾಧೀಶರು ಎದುರು ಕಣ್ಣೀರ್ ಹಾಕಿದ್ದಾರಂತೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ಮಿತಾ. ಸ್ಮಿತಾ, ಆರ್ಡರ್ ಮಾಡಿ ಜೈಲಿಗೆ ಅಂತ ಅಂದ್ರೆ ಭಾರತದ ಒಳಗಿರ್ಬೇಕಾದ್ರೆ ಹೆಂಗಿರ್ಬೇಕು ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ಈಗಾಗಲೇ ಸ್ಮಿತಾ ರಂಗನಾಥ್ ಹೇಳ್ತಾ ಇದ್ದ ಹಾಗೆ ಜೈಲಿಗೆ ವಿಷ ಆರ್ಡರ್ ಮಾಡಕ್ ಆಗಲ್ಲ ಅಂತ ದರ್ಶನ್ ಕಣ್ಣೀರಿಗೆ ನ್ಯಾಯಾಧೀಶರು ಕರಗಿಲ್ಲ. ಆರ್ಡರ್ ಮಾಡಕ್ಕೆಲ್ಲ ಕಷ್ಟ, ಅದನ್ನು ನೋಡಿ ಆರ್ಡರ್ ಮಾಡಬೇಕಂತ ಜೈಲಿಗೆ ಆರ್ಡರ್ ಮಾಡಕ್ ಆಗಲ್ಲ ಅಂತ ನ್ಯಾಯಾಧೀಶರು ದರ್ಶನ್ಗೆ ಬುದ್ಧಿವಾದ ಹೇಳಿದ್ದಾರೆ. ಅಪ್ಪ, ಎಲ್ಲಾ ಆರೋಪಿಗಳು ಇದೇ ತರ ಇದ್ದಾರೆ ಜೈಲಲ್ಲಿ, ಇದನ್ನೇ ಜೈಲು ಅನ್ನೋದು ಅಂತ. ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ ಜಡ್ಜ್. ಈ ಹಿಂದೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ದರ್ಶನ್ಗೆ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಕಳೆದ 20 ದಿನಗಳಿಂದ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಂಗೊಂದು ತೊಟ್ಟು ವಿಷ ಕೊಟ್ಬಿಡಿ, ಅದನ್ನು ಆರ್ಡರ್ ಮಾಡಿ ಜೈಲಿಗೆ ಅಂತ ನ್ಯಾಯಾಧೀಶರು ಎದುರು ಕಣ್ಣೀರ್ ಹಾಕಿದ್ದಾರಂತೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ಮಿತಾ. ಸ್ಮಿತಾ, ಆರ್ಡರ್ ಮಾಡಿ ಜೈಲಿಗೆ ಅಂತ ಅಂದ್ರೆ ಭಾರತದ ಒಳಗಿರ್ಬೇಕಾದ್ರೆ ಹೆಂಗಿರ್ಬೇಕು ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ಈಗಾಗಲೇ ಸ್ಮಿತಾ ರಂಗನಾಥ್ ಹೇಳ್ತಾ ಇದ್ದ ಹಾಗೆ ಜೈಲಿಗೆ ವಿಷ ಆರ್ಡರ್ ಮಾಡಕ್ ಆಗಲ್ಲ ಅಂತ ದರ್ಶನ್ ಕಣ್ಣೀರಿಗೆ ನ್ಯಾಯಾಧೀಶರು ಕರಗಿಲ್ಲ. ಆರ್ಡರ್ ಮಾಡಕ್ಕೆಲ್ಲ ಕಷ್ಟ, ಅದನ್ನು ನೋಡಿ ಆರ್ಡರ್ ಮಾಡಬೇಕಂತ ಜೈಲಿಗೆ ಆರ್ಡರ್ ಮಾಡಕ್ ಆಗಲ್ಲ ಅಂತ ನ್ಯಾಯಾಧೀಶರು ದರ್ಶನ್ಗೆ ಬುದ್ಧಿವಾದ ಹೇಳಿದ್ದಾರೆ. ಅಪ್ಪ, ಎಲ್ಲಾ ಆರೋಪಿಗಳು ಇದೇ ತರ ಇದ್ದಾರೆ ಜೈಲಲ್ಲಿ, ಇದನ್ನೇ ಜೈಲು ಅನ್ನೋದು ಅಂತ. ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ ಜಡ್ಜ್. ಈ ಹಿಂದೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ದರ್ಶನ್ಗೆ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಕಳೆದ 20 ದಿನಗಳಿಂದ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಂಗೊಂದು ತೊಟ್ಟು ವಿಷ ಕೊಟ್ಬಿಡಿ, ಅದನ್ನು ಆರ್ಡರ್ ಮಾಡಿ ಜೈಲಿಗೆ ಅಂತ ನ್ಯಾಯಾಧೀಶರು ಎದುರು ಕಣ್ಣೀರ್ ಹಾಕಿದ್ದಾರಂತೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ಮಿತಾ. ಸ್ಮಿತಾ, ಆರ್ಡರ್ ಮಾಡಿ ಜೈಲಿಗೆ ಅಂತ ಅಂದ್ರೆ ಭಾರತದ ಒಳಗಿರ್ಬೇಕಾದ್ರೆ ಹೆಂಗಿರ್ಬೇಕು ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ಈಗಾಗಲೇ ಸ್ಮಿತಾ ರಂಗನಾಥ್ ಹೇಳ್ತಾ ಇದ್ದ ಹಾಗೆ ಜೈಲಿಗೆ ವಿಷ ಆರ್ಡರ್ ಮಾಡಕ್ ಆಗಲ್ಲ ಅಂತ ದರ್ಶನ್ ಕಣ್ಣೀರಿಗೆ ನ್ಯಾಯಾಧೀಶರು ಕರಗಿಲ್ಲ. ಆರ್ಡರ್ ಮಾಡಕ್ಕೆಲ್ಲ ಕಷ್ಟ, ಅದನ್ನು ನೋಡಿ ಆರ್ಡರ್ ಮಾಡಬೇಕಂತ ಜೈಲಿಗೆ ಆರ್ಡರ್ ಮಾಡಕ್ ಆಗಲ್ಲ ಅಂತ ನ್ಯಾಯಾಧೀಶರು ದರ್ಶನ್ಗೆ ಬುದ್ಧಿವಾದ ಹೇಳಿದ್ದಾರೆ. ಅಪ್ಪ, ಎಲ್ಲಾ ಆರೋಪಿಗಳು ಇದೇ ತರ ಇದ್ದಾರೆ ಜೈಲಲ್ಲಿ, ಇದನ್ನೇ ಜೈಲು ಅನ್ನೋದು ಅಂತ. ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ ಜಡ್ಜ್. ಈ ಹಿಂದೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ದರ್ಶನ್ಗೆ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಕಳೆದ 20 ದಿನಗಳಿಂದ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಂಗೊಂದು ತೊಟ್ಟು ವಿಷ ಕೊಟ್ಬಿಡಿ, ಅದನ್ನು ಆರ್ಡರ್ ಮಾಡಿ ಜೈಲಿಗೆ ಅಂತ ನ್ಯಾಯಾಧೀಶರು ಎದುರು ಕಣ್ಣೀರ್ ಹಾಕಿದ್ದಾರಂತೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ಮಿತಾ. ಸ್ಮಿತಾ, ಆರ್ಡರ್ ಮಾಡಿ ಜೈಲಿಗೆ ಅಂತ ಅಂದ್ರೆ ಭಾರತದ ಒಳಗಿರ್ಬೇಕಾದ್ರೆ ಹೆಂಗಿರ್ಬೇಕು ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ಈಗಾಗಲೇ ಸ್ಮಿತಾ ರಂಗನಾಥ್ ಹೇಳ್ತಾ ಇದ್ದ ಹಾಗೆ ಜೈಲಿಗೆ ವಿಷ ಆರ್ಡರ್ ಮಾಡಕ್ ಆಗಲ್ಲ ಅಂತ ದರ್ಶನ್ ಕಣ್ಣೀರಿಗೆ ನ್ಯಾಯಾಧೀಶರು ಕರಗಿಲ್ಲ.
ಆರ್ಡರ್ ಮಾಡಕ್ಕೆಲ್ಲ ಕಷ್ಟ. ಅದನ್ನು ನೋಡಿ ಆರ್ಡರ್ ಮಾಡಬೇಕಂತ ಜೈಲಿಗೆ ಆರ್ಡರ್ ಮಾಡಕ್ಕಾಗಲ್ಲ ಅಂತ ನ್ಯಾಯಾಧೀಶರು ದರ್ಶನ್ಗೆ ಬುದ್ಧಿವಾದ ಹೇಳಿದ್ದಾರೆ. ಅಪ್ಪ ಎಲ್ಲಾ ಆರೋಪಿಗಳು ಇದೇ ತರ ಇದ್ದಾರೆ ಜೈಲಲ್ಲಿ, ಇದನ್ನೇ ಜೈಲು ಅನ್ನೋದು ಅಂತ. ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ ಜಡ್ಜ್. ಈ ಹಿಂದೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ದರ್ಶನ್ಗೆ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಕಳೆದ 20 ದಿನಗಳಿಂದ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಂಗೊಂದು ತೊಟ್ಟು ವಿಷ ಕೊಟ್ಬಿಡಿ, ಅದನ್ನು ಆರ್ಡರ್ ಮಾಡಿ ಜೈಲಿಗೆ ಅಂತ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ್ದಾರಂತೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ಮಿತಾ. ಆರ್ಡರ್ ಮಾಡಿ ಜೈಲಿಗೆ ಅಂತ ಅಂದ್ರೆ ಭಾರತದ ಹೆಂಗಿರಬೇಕು, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ಈಗಾಗಲೇ ಸ್ಮಿತಾ ರಂಗನಾಥ್ ಹೇಳ್ತಾ ಇದ್ದ ಹಾಗೆ ಜೈಲಿಗೆ ವಿಷ ಆರ್ಡರ್ ಮಾಡಕ್ಕಾಗಲ್ಲ ಅಂತ ದರ್ಶನ್ ಕಣ್ಣೀರಿಗೆ ನ್ಯಾಯಾಧೀಶರು ಕರಗಿಲ್ಲ. ಆರ್ಡರ್ ಮಾಡಕ್ಕೆಲ್ಲ ಕಷ್ಟ, ಅದನ್ನು ನೋಡಿ ಆರ್ಡರ್ ಮಾಡಬೇಕಂತ ಜೈಲಿಗೆ ಆರ್ಡರ್ ಮಾಡಕ್ಕಾಗಲ್ಲ ಅಂತ ನ್ಯಾಯಾಧೀಶರು ದರ್ಶನ್ಗೆ ಬುದ್ಧಿವಾದ ಹೇಳಿದ್ದಾರೆ. ಅಪ್ಪ ಎಲ್ಲಾ ಆರೋಪಿಗಳು ಇದೇ ತರ ಇದ್ದಾರೆ ಜೈಲಲ್ಲಿ, ಇದನ್ನೇ ಜೈಲು ಅನ್ನೋದು ಅಂತ. ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ ಜಡ್ಜ್. ಈ ಹಿಂದೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ದರ್ಶನ್ಗೆ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಕಳೆದ 20 ದಿನಗಳಿಂದ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಂಗೊಂದು ತೊಟ್ಟು ವಿಷ ಕೊಟ್ಬಿಡಿ, ಅದನ್ನು ಆರ್ಡರ್ ಮಾಡಿ ಜೈಲಿಗೆ ಅಂತ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ್ದಾರಂತೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ಮಿತಾ. ಆರ್ಡರ್ ಮಾಡಿ ಜೈಲಿಗೆ ಅಂತ ಅಂದ್ರೆ ಭಾರತದ ಹೆಂಗಿರಬೇಕು, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ಈಗಾಗಲೇ ಸ್ಮಿತಾ ರಂಗನಾಥ್ ಹೇಳ್ತಾ ಇದ್ದ ಹಾಗೆ ಜೈಲಿಗೆ ವಿಷ ಆರ್ಡರ್ ಮಾಡಕ್ಕಾಗಲ್ಲ ಅಂತ ದರ್ಶನ್ ಕಣ್ಣೀರಿಗೆ ನ್ಯಾಯಾಧೀಶರು ಕರಗಿಲ್ಲ. ಆರ್ಡರ್ ಮಾಡಕ್ಕೆಲ್ಲ ಕಷ್ಟ, ಅದನ್ನು ನೋಡಿ ಆರ್ಡರ್ ಮಾಡಬೇಕಂತ ಜೈಲಿಗೆ ಆರ್ಡರ್ ಮಾಡಕ್ಕಾಗಲ್ಲ ಅಂತ ನ್ಯಾಯಾಧೀಶರು ದರ್ಶನ್ಗೆ ಬುದ್ಧಿವಾದ ಹೇಳಿದ್ದಾರೆ. ಅಪ್ಪ ಎಲ್ಲಾ ಆರೋಪಿಗಳು ಇದೇ ತರ ಇದ್ದಾರೆ ಜೈಲಲ್ಲಿ, ಇದನ್ನೇ ಜೈಲು ಅನ್ನೋದು ಅಂತ. ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ ಜಡ್ಜ್. ಈ ಹಿಂದೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ದರ್ಶನ್ಗೆ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಕಳೆದ 20 ದಿನಗಳಿಂದ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಂಗೊಂದು ತೊಟ್ಟು ವಿಷ ಕೊಟ್ಬಿಡಿ, ಅದನ್ನು ಆರ್ಡರ್ ಮಾಡಿ ಜೈಲಿಗೆ ಅಂತ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ್ದಾರಂತೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ಮಿತಾ. ಆರ್ಡರ್ ಮಾಡಿ ಜೈಲಿಗೆ ಅಂತ ಅಂದ್ರೆ ಭಾರತದ ಹೆಂಗಿರಬೇಕು, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಸ್ಮಿತಾ. ಈಗಾಗಲೇ ಸ್ಮಿತಾ ರಂಗನಾಥ್ ಹೇಳ್ತಾ ಇದ್ದ ಹಾಗೆ ಜೈಲಿಗೆ ವಿಷ ಆರ್ಡರ್ ಮಾಡಕ್ಕಾಗಲ್ಲ ಅಂತ ದರ್ಶನ್ ಕಣ್ಣೀರಿಗೆ ನ್ಯಾಯಾಧೀಶರು ಕರಗಿಲ್ಲ. ಆರ್ಡರ್ ಮಾಡಕ್ಕೆಲ್ಲ ಕಷ್ಟ, ಅದನ್ನು ನೋಡಿ ಆರ್ಡರ್ ಮಾಡಬೇಕಂತ ಜೈಲಿಗೆ ಆರ್ಡರ್ ಮಾಡಕ್ಕಾಗಲ್ಲ ಅಂತ ನ್ಯಾಯಾಧೀಶರು ದರ್ಶನ್ಗೆ ಬುದ್ಧಿವಾದ ಹೇಳಿದ್ದಾರೆ. ಅಪ್ಪ ಎಲ್ಲಾ ಆರೋಪಿಗಳು ಇದೇ ತರ ಇದ್ದಾರೆ ಜೈಲಲ್ಲಿ, ಇದನ್ನೇ ಜೈಲು ಅನ್ನೋದು ಅಂತ. ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿದ್ದಾರೆ ಜಡ್ಜ್. ಈ ಹಿಂದೆ ವಿವಿಐಪಿ ಟ್ರೀಟ್ಮೆಂಟ್ ಸಿಕ್ಕಿದ್ರಿಂದ ದರ್ಶನ್ಗೆ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿರ್ಲಿಲ್ಲ ಅಂತ ಅನ್ಸುತ್ತೆ. ಈಗ ಕಳೆದ 20 ದಿನಗಳಿಂದ ಜೈಲು ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ನಂಗೊಂದು ತೊಟ್ಟು ವಿಷ ಕೊಟ್ಬಿಡಿ, ಅದನ್ನು ಆರ್ಡರ್ ಮಾಡಿ ಜೈಲಿಗೆ ಅಂತ ನ್ಯಾಯಾಧೀಶರ ಎದುರು ಕಣ್ಣೀರು ಹಾಕಿದ್ದಾರಂತೆ. ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ಮಿತಾ. ಆರ್ಡರ್ ಮಾಡಿ ಜೈಲಿಗೆ ಅಂತ ಅಂದ್ರೆ ಭಾರತದ